ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 12 ಗಂಟೆ ಆಗ್ತಾ ಬಂತು, ಇವಾಗಲ್ಲ. ಹಲ್ಲೆಲೂಯಾ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದಾಗ ಹಲ್ಲೆಲೂಯಾ, ಸೂರ್ಯನು ಏನ್ ಮಾಡಿದ ಅವತ್ತೇನು ಗರ್ಭಿಣಿಯರು ಫೋನ್ ಮಾಡ್ತಾ ಇರ್ತಾರೆ. ಯಾವಾಗ ಹೇಳ್ರಿ, ಅವ್ರಿಗೆ ಯಾವತ್ತೂ ನೆನಪಾಗಲ್ಲ. ಆವತ್ತಿನ ದಿವಸ ಮಾತ್ರ ಅಯ್ಯರ್ ಜಾಸ್ತಿ ಗ್ರಹಣ ಇಡಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆವತ್ತೇನು ಗ್ರಹಣದ ದಿವಸವಲ್ಲ. ಸೂರ್ಯನಿಗೆ ವಿರುದ್ಧವಾದಂತ ದಿಕ್ಕಿನಲ್ಲಿ ಯಾರಿದ್ದಾರೆ? ಚಂದ್ರನಿದ್ದಾನೆ. ಆದ್ರೆ ಆವತ್ತಿನ ದಿವಸ 12 ಗಂಟೆಗೆ ಇಡೀ ಸೂರ್ಯನು ಕತ್ತಲಾಗಿ ಹೋದಂತೆ. ಹೆಂಗಾದಂತೆ? ಕತ್ತಲಾಗಿ ಹೋದ. ನಾವೊಂದು ಮೂವಿ ನೋಡಿದ್ವಿ ಮೊನ್ನೆ, ಬರಬ್ಬಸ್, 1961 ರಿಲೀಸ್ ಆಗಿರುವಂತದ್ದು. ಒಂದು ಎಷ್ಟು ಅಚ್ಚುಕಟ್ಟಾಗಿ ಒಂದು ಚಿತ್ರವನ್ನು ತೆಗೆದಿದ್ದಾರೆ ಅಂತಂದ್ರೆ, ಬರಬ್ಬನು ಯಾವ ರೀತಿಯಾಗಿ ಆ ಕತ್ತಲೆ ಬಂದಂತ ಸಮಯದಲ್ಲಿ ವರ್ತನೆ ಮಾಡ್ತಾನೆ. ಇದು ಬೆಳಕು. ಆದ್ರೆ ಯಾಕೆ 12 ಗಂಟೆಗೆ ಕತ್ತಲೆ ಆಯ್ತು? ಆ ಸಿನಿಮಾ ನೀವು ನೋಡ್ರಿ, ಯೂಟ್ಯೂಬ್ ಅಲ್ಲಿ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ನೀವು ನೋಡ್ರಿ. ಹಗಲೊತ್ತಲ್ಲಿ ಏನಾಗ್ತಾ ಇದೆ? ಸೂರ್ಯನ ಸಂಪೂರ್ಣವಾಗಿ ಕಪ್ಪಾಗಿ ಹೋಗಿ ಕತ್ತಲಾಗ್ತಾ ಇದೆ ಪ್ರಿಯರೇ. ರಾತ್ರಿ ಕಾರ್ಗತ್ತಲಿನೋಪಾದಿಯಲ್ಲಿ ಕಾಣಿಸ್ತಾ ಇದೆ. ಯಾವ್ದ್ರಿ? ಹಗಲು 12 ಗಂಟೆಯಿಂದ 3 ಗಂಟೆಯವರೆಗೆ ಪ್ರಿಯರೇ. ಯೇಸು ಸ್ವಾಮಿ ಆ ಸಮಯದಲ್ಲಿ ಆತನು ಎಲ್ಲವುಗಳನ್ನ ಯೋಚನೆ ಮಾಡ್ತಾ ಇದ್ದಾನೆ. ಯಾವ್ಯಾವ ಮಾತುಗಳನ್ನ ಮಾತಾಡಬೇಕಾದ್ರೂ ಕೂಡ ಆತನು ಪರಿಪೂರ್ಣವಾಗಿ ನೆನಪಿಸಿಕೊಂಡು ಮಾತಾಡ್ತಾ ಇದ್ದಾನೆ. 4ನೇ ಮಾತನ್ನ ಮಾತಾಡಿದ ಪ್ರಿಯರೇ, ಆತನು ಆಸುಪಾಸಿನಲ್ಲಿ 3 ಗಂಟೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನು ಮಾತಾಡಿದ ಏನಂತ ಹೇಳಿ, ಏಲಿ ಏಲಿ ಲಾಮಾ ಸಬಕ್ತಾನಿ, ನನ್ನ ದೇವರೇ ಯಾಕೆ ನೀನು ನನ್ನನ್ನ ಕೈ ಬಿಟ್ಟಿದ್ದಿ. ಮತ್ತನ್ನು ಬರೆಸುವ 27ನೇ ಅಧ್ಯಾಯ 46ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ದೇವರೇ ಯಾಕೆ ನೀನು ನನ್ನನ್ನ ಕೈ ಬಿಟ್ಟಿದ್ದಿ. 4ನೇ ಮಾತು ಬಿಡಲ್ಪಟ್ಟಂತ ಮಾತು. ಆತನು ಬಿಡಲ್ಪಟ್ಟನು. ಆತನು ಮನುಷ್ಯರಿಂದ ಬಿಡಲ್ಪಟ್ಟಾಗ ಆತನು ಹೆದರಲಿಲ್ಲ. ಆತನನ್ನ ಜನರು ತಿರಸ್ಕಾರ ಮಾಡಿದಾಗ ಆತನು ಹೆದರಲಿಲ್ಲ. ಆತನು ಭಯಪಟ್ಟನು. ಆತನು ಬಿಡಲ್ಪಟ್ಟಂತ ಸಮಯದಲ್ಲಿ ಆತನು ಭಯಪಟ್ಟು. ಯಾವ ಸಮಯದಲ್ಲೂ? ಶಿಲುಬೆ ಮೇಲೆ 12 ಗಂಟೆ ಆದ್ಮೇಲೆ ಆತನ ಒಳಗಡೆ 9 ಗಂಟೆಯಿಂದ 3 ಗಂಟೆವರೆಗೆ 6 ತಾಸುಗಳವರೆಗೆ ಆತನ ದೇಹದಲ್ಲಿ ಒಂದೊಂದೊಂದೊಂದೊಂದೊಂದೊಂದೊಂದು ಪಾಪಗಳು ಏನಾಗ್ತದೆ? ಪ್ರವೇಶ ಮಾಡ್ತಾ ಇದೆ. ಪ್ರಪಂಚದಲ್ಲಿ ಆಗಿರ್ತಕ್ಕಂಥ ಎಲ್ಲ ಪಾಪಗಳು ಏನಾಗ್ತದೆ? ಆತನಲ್ಲಿ ಪ್ರವೇಶ ಮಾಡ್ತಾ ಇದ್ದಾವೆ. ಏನಂತ ಹೇಳ್ತೀವಿ? ಸರ್ಪವು ಆತನ ಇಮ್ಮಡಿಯನ್ನ ಏನ್ ಮಾಡ್ತಾ ಇದೆ? ಕಚ್ಚುತ್ತಾ ಇದೆ. ಎಲ್ಲಿ? ಶಿಲುಬೆಯಲ್ಲಿ. ಆ ಇಮ್ಮಡಿಯನ್ನ ಸರ್ಪವು ಕಚ್ಚುವಂತದ್ದು ಒಂದು ಕಡೆ ಇದ್ರೆ, ತಂದೆಯಾದ ದೇವರು ಆತನನ್ನ ಕೈ ಬಿಟ್ಬಿಟ್ಟಿದ್ದಾನೆ ಈ ಸಮಯದಲ್ಲಿ. ಯಾಕೆ ಕೈ ಬಿಟ್ಟಿದ್ದಾನೆ ಹೇಳ್ರಿ? ಎಲ್ಲರ ಪಾಪವನ್ನ ಯಾರು ಹೊತ್ಕೊಂಡಿದ್ದಾರೆ? ಯೇಸು ಕ್ರಿಸ್ತನ ಹೊತ್ಕೊಂಡಿದ್ದಾನೆ. ಹಲ್ಲೆಲೂಯಾ, ಟೈಮ್ ಆಗ್ತಾ ಇದೆ. ಎಲ್ಲರ ಪಾಪವನ್ನು ಯಾರು ಹೊತ್ಕೊಂಡಿದ್ದಾರೆ? ಯೇಸು ಕ್ರಿಸ್ತನ ಹೊತ್ಕೊಂಡಿದ್ದಾನೆ. ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಕೀರ್ತನೆಗಳ ಪುಸ್ತಕ 22ನೇ ಕೀರ್ತನೆಯಲ್ಲಿ 1ನೇ ವಚನದಲ್ಲಿ ಆ ವಾಗ್ದಾನ, ಆ ಒಂದು ಪ್ರವಾದನೆ ಯಾವುದಿತ್ತು ಅದು ನೆರವೇರುವುದಕ್ಕಾಗಿ ಒಂದು ಕಾರ್ಯ ಏನಾಗ್ತದೆ? ಅಲ್ಲಿ ನೆರವೇರ್ತಾ ಇದೆ ಪ್ರೇಯರ್. ಹಲ್ಲೆಲೂಯಾ, ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಯೇಸು ಸ್ವಾಮಿ ಎಲ್ಲಾ ಮನುಷ್ಯರ ಪಾಪವನ್ನು ಹೊತ್ತುಕೊಂಡಾಗ ಆತನ ಬಾಯಿಂದ ಯಾವಾಗಲೂ ತಂದೆ 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 ಅಪ್ಪ ಎಂಬುದಾಗಿ ಕರೆಯುವಂತ ಆತನ ಬಾಯಿಂದ ಅಪ್ಪ ಎಂಬುದಾಗಿ, ತಂದೆ ಎಂಬುದಾಗಿ ಆತನ ಬಾಯಿಂದ ಮಾತು ಬರ್ತಾ ಇಲ್ಲ. ಏನಂತೇಳಿ ಬರ್ತಾ ಇದೆ? ದೇವರೇ ಎಂಬುದಾಗಿ ಬರ್ತಾ ಇದೆ. ಕಾರಣ ಏನಂತಂದ್ರೆ, ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡ ಕಾರಣಕ್ಕಾಗಿ ಆತನು ಪಾಪಿಯಾಗಿದ್ದಾನೆ ಶಿಲುಬೆಯ ಮೇಲೆ. ಹಲ್ಲೆಲೂಯಾ, ಆತನು ಪಾಪ ಸ್ವರೂಪವಾಗಿದ್ದಾನೆ ಎಂಬುದಾಗಿ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಸಂಪೂರ್ಣವಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಬಲಿಪಶುವಾದಂತ ಪಾಪದ ಸ್ಥಾನದಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ವಿನಿಯೋಗ ಮಾಡಿಕೊಳ್ತಾರೆ. ನಮ್ಮೆಲ್ಲರ ಪಾಪಗಳು ಆತನ ಮೇಲೆ ಹೋದ್ರೆ ಆತನಲ್ಲಿರ್ತಕ್ಕಂಥ ನೀತಿ ಎಲ್ಲವೂ ಕೂಡ ಯಾರ ಮೇಲೆ ಬರ್ತಾ ಇದೆ? ನಮ್ಮೆಲ್ಲರ ಮೇಲೆ ಬರ್ತಾ ಇದೆ. ಅರಸನ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ, ರೋಮಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ ದೇವರಿಂದ ಆಗುವ ಆ ನೀತಿ ಯಾವುದಂದ್ರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ಕೂಡ ದೊರಕುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾವಾಗ ತಪ್ಪಿ ಹೋದಂತ ಮಗನು 18ನೇ ವಚನ ಲೂಕನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಂದೆಗೆ ತಂದೆ ಎಂಬುದಾಗಿ ನಾನು ಕರೆಯುವುದಕ್ಕೆ ಆಗೋದಿಲ್ಲ,
ಪರಲೋಕಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಅಂದ ಮೇಲೆ ತಂದೆ ಎಂಬುದಾಗಿ ಕರೆಯುವುದಕ್ಕೂ ಕೂಡ ಯೋಗ್ಯನು ಅಲ್ಲ. ಯಾಕಂದ್ರೆ ಪಾಪ ಅವನನ್ನ ಹಿಡಿದಿಟ್ಟಿದೆ, ತಪ್ಪಿ ಹೋದಂತ ಮಗನನ್ನ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಪಾಪವನ್ನ ಹೊತ್ತುಕೊಂಡ ಕಾರಣಕ್ಕಾಗಿ ಸಾರಿ ನೀವು 53ನೇ ಅಧ್ಯಾಯ ಯೆಶಾಯ ಪ್ರವಾದನ ಗ್ರಂಥದ ಕಡೆಗೆ ಬರ್ರಿ. 12ನೇ ವಚನ ಓದ್ತೀರಾ? ಹಾ, 53:12 ಓದ್ತಾ ಇದ್ಯಾ? ಹಾ, ಓದ್. ಪಾಲು ಕೊಡು. ಹ್ಮ್ ಬಹು ಜನ ದ್ರೋಹಿಗಳ ಪಾಪ ಏನ್ ಮಾಡಿದಾನೆ ಸ್ವಾಮಿ ಶಿಲುಬೆಯಲ್ಲಿ? ಬಹು ಜನ ದ್ರೋಹಿಗಳ ಪಾಪವನ್ನು ಹೊತ್ಕೊಂಡಿದ್ದಾನೆ ಶಿಲುಬೆಯಲ್ಲಿ ಯೇಸು ಸ್ವಾಮಿ. ಅದರಲ್ಲಿ ಸುಮಾರು 750 ವರ್ಷಕ್ಕಿಂತ ಮುಂಚೆ ಹೇಳಿದಂತ ಒಂದು ಪ್ರವಾದನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನೋಡ್ತಾರೆ, ಸುಮಾರು 300 ಪ್ರವಾದನೆಗಳನ್ನ ಸ್ವಾಮಿ ನೆರವೇರಿಸ್ತಾ ಇದ್ದಾನೆ. ಮುಂದೆ ಕೂಡ ಆತನು ಬರುವಾಗ ಇನ್ನೂ ಅನೇಕ ಪ್ರವಾದನೆಗಳನ್ನ ನೆರವೇರಿಸಲಿಕ್ಕಿದ್ದಾನೆ ಪ್ರಿಯರೇ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ಆತನು ಪಾಪವೆಲ್ಲವನ್ನ ಹೊತ್ತುಕೊಂಡ ಕಾರಣಕ್ಕೆ. ನಿಮಗೆ ಇನ್ನೂ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಾಗಬೇಕು. 2ನೇ ಕೊರಿಂಥಿ 5ನೇ ಅಧ್ಯಾಯ 21ನೇ ವಚನ ಓದ್ತೀರಿ ಯಾರಾದ್ರು? ನಾವು ಆತನಲ್ಲಿ ದೇವರಿಗೆ ಸಮರ್ಪಕವರಾದ ನೀತಿ ಸ್ವರೂಪಗಳಾಗುವ ಹಲ್ಲೆಲೂಯಾ. ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಯಾಗ ಮಾಡಿದನು. ಹಲ್ಲೆಲೂಯಾ. ಹೇಳೋದಕ್ಕೆ ಸಾಕ್ತಾ ಇದನ, ನಮಗಾಗಿ ಯೇಸು ಸ್ವಾಮಿ ಸಂಪೂರ್ಣವಾಗಿ ಪಾಪವನ್ನ ಎಲ್ಲಿ ಹೊತ್ತುಕೊಂಡರಿ? ಶಿಲುಬೆಯಲ್ಲಿ ಹೊತ್ತುಕೊಂಡ. ನಮ್ಮನ್ನ ಏನು ಮಾಡುವುದಕ್ಕಾಗಿ? ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ಪಾಪ ಹೊತ್ತುಕೊಂಡ ಕಾರಣಕ್ಕಾಗಿ ಆತನು ಏನ್ ಮಾಡ್ತಾ ಇದ್ದಾನೆ? ಈ ಸಮಯದಲ್ಲಿ ಬೇಡ್ತಾ ಇದ್ದಾನೆ. ಏನಂತೇಳಿ? ನನ್ನ ದೇವರೇ, ನನ್ನ ದೇವರೇ, ಯಾಕೆ ನೀನು ನನ್ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ನನ್ನ ದೇವರೇ, ನನ್ನ ದೇವರೇ, ನೀನು ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ? ಯಾಕಂದ್ರೆ ತಂದೆ ಆತನನ್ನು ಯಾಕೆ ಕೈ ಬಿಟ್ಟನಂದ್ರೆ, ಆತನ ಸಂಪೂರ್ಣವಾಗಿ ಪಾಪ ಸ್ವರೂಪಯಾಗವಾಗಿರುವಂತ ವ್ಯಕ್ತಿಯಾಗಿದ್ದಾನೆ ಪ್ರೇರೆ. ಪಾಪವೆಲ್ಲ ಆತನ ಮೇಲೆ ಬಂದಿದೆ, ಪಾಪದ ಭಾರವೆಲ್ಲ ಆತನ ಮೇಲೆ ಬಂದಿದೆ. ಯಾವಾಗಲೂ ತಂದೆ ಎಂಬುದಾಗಿ ಹೇಳುವಂತ ಆತನು ದೇವರೇ ಎಂಬುದಾಗಿ ಕರಿತಾ ಇದ್ದಾನೆ. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಸಂಗಡ 70 ಜನ ಶಿಷ್ಯರಿದ್ದಾಗ ಅವರು ಆತನನ್ನು ಬಿಟ್ಟು ಹೋದಾಗ ಆತನು ಕೊರಗಲಿಲ್ಲ, ನೋವನ್ನು ಅನುಭವಿಸಲಿಲ್ಲ. 12 ಜನ ಶಿಷ್ಯರು ಆತನನ್ನು ಬಿಟ್ಟು ಹೋದಾಗ ಆತನಿಗೆ ನೋವಾಗಲಿಲ್ಲ. ಆತನಿಗೆ ಪಿಲಾತನು ಒಂದು ವೇಳೆ ತಪ್ಪಿಸ್ಬೇಕಂತ ಅನ್ಕೊಂಡು ಆದ್ರೆ ತಪ್ಪಿಸೋದಕ್ಕಾಗ್ಲಿಲ್ಲ. ಆ ಸಮಯದಲ್ಲಿ ಕೂಡ ಆತನಿಗೆ ನೋವಾಗ್ಲಿಲ್ಲ. ಎಲ್ಲರೂ ಆತನನ್ನು ಕೈ ಬಿಟ್ಟಾಗ ಆತನಿಗೆ ನೋವಾಗ್ಲಿಲ್ಲ. ಆದ್ರೆ ಆತನಿಗೆ ನೋವು ಯಾವಾಗಾಯ್ತ್ರಿ? ತಂದೆ ಕೈ ಬಿಟ್ಟಾಗ. ಹಲ್ಲೆಲೂಯಾ, ಪ್ರೇಸ್. ಆ ಆಗಿರ್ತಕ್ಕಂಥ ಒಂದು ನೋವಿನ ಒಂದು ಭಾರ ಯೇಸು ಸ್ವಾಮಿ ಸಂಪೂರ್ಣವಾಗಿ ಹೊತ್ತುಕೊಂಡು ಆ ಒಂದು ಬಾಧ್ಯತೆಯನ್ನ ಶಿಲುಬೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ನೆರವೇರಿಸ್ತಾ ಇದ್ದಾನೆ ಪ್ರೇರೆ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನೀನು ಕೈ ಬಿಟ್ಟಿದಿ ಎಂಬುದಾಗಿ ಸಂಪೂರ್ಣವಾಗಿ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ಆತನು ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ನಾವು 15-18 ವರ್ಷ ಓದಿರಾ? 15 ಲೂಕನ ಬರೆದ ಸುವಾರ್ತೆ. ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎನ್ನುವಂಥದ್ದನ್ನ ನಾವು ಥಿಂಕ್ ಮಾಡಿದ್ರೆ, ತಂದೆ ಎಂಬುದಾಗಿ ಕರೆಯೋದಕ್ಕೆ ಅರ್ಹತೆಯನ್ನ ನಾನೇನು ಮಾಡಿದ್ದೇನೆ? ಕಳೆದುಕೊಂಡಿದ್ದೇನೆ. ನನ್ನಲ್ಲಿ ಪಾಪ ಇದೆ, ನಿನಗೆ ವಿರುದ್ಧವಾಗಿ ನಾನೇನ್ ಮಾಡಿದ್ದೇನೆ? ಪಾಪ ಮಾಡಿದ್ದೇನೆ. ಪಾಪವನ್ನು ಹೊತ್ತುಕೊಂಡಂತ ಯೇಸು ಕ್ರಿಸ್ತನು ಕೂಡ ಈ ಸಮಯದಲ್ಲಿ ಆತನು ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ 4ನೇ ಮಾತನ್ನ ಮಾತಾಡಿದ ಮೇಲೆ